ದಯವಿಟ್ಟು ಇವಾಗಲೇ ಹೇಳ್ತೀನಿ, KLX-ನಾರು ಬೈ ಮಾಡೋಕ್ಕೆ ಹೋಗಬೇಡಿ. ಹೆಂಗ್ರಪ್ಪ ನೀವು ಕವಾಸಕಿ ಇಂಡಿಯಾ ಆನ್ಸರ್ ಮಾಡಿರಿ ಇದಕ್ಕೆ, ಚೂತಿಯ ನನ್ನ ಮಕ್ಕಳ. ಗಾಡಿನ ಸರ್ವಿಸ್ ಸ್ಟೇಷನ್ ಮುಂದೆ ಸುಟ್ಟಾಕ್ಬಿಡ್ಬೇಕು KLX-ನ ಅಷ್ಟೇ. ಏನು ಜನಗಳನ್ನ ಚೂತಿಯ ಮಾಡ್ತಾವ್ರ ಇಲ್ಲಿ ಸೇಲ್ಸ್ ಮಾಡೋಕ್ಕೆ. ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ಬ್ಲಾಗ್ಸ್ ಕನ್ನಡ. ನನ್ನಂತ ಸೂಪರಾಗಿ ನೀವು ಸೂಪರಾಗಿ ಇರೋ ಅಂತ ಅನ್ಕೊಂತೀನಿ, ನಂಗೆ ಚೆನ್ನಾಗಿರಿ. ಸೊ ಈಗ ಬಂದು ಲೈಕ್ KLX ಬಗ್ಗೆ ಮಾತಾಡ್ಬೇಕಾಯ್ತು. ಇದು ಬಂದು ನನ್ನ ಫ್ರೆಂಡ್ ಗಾಡಿ, ಲೈಕ್ ಹೋದ ವ್ಲಾಗಲ್ಲಿ ನೋಡಿರ್ತೀರಾ, N400. ಸೊ ಯಾರಾದರೂ ಹೊಸೊಬ್ರು ಇದ್ದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ದಯವಿಟ್ಟು ಇವಾಗಲೇ ಹೇಳ್ತೀನಿ, KLX-ನಾರು ಬೈ ಮಾಡೋಕ್ಕೆ ಹೋಗಬೇಡಿ. ಎಂಥ ಚೂತಿಯ ನನ್ನ ಮಕ್ಕಳು ಅಂದರೆ, ಇವಾಗ ಕವಾಸಕಿ KLX-ನ ಸೇಲ್ ಮಾಡ್ತಿರೋರು ಸ್ಪೇರ್ಸೇ ಅವೈಲಬಿಲಿಟಿ ಇಲ್ವಂತೆ, ಮತ್ತು ಇನ್ನೇನು ಇದಕ್ಕೆ ಸೇಲ್ ಮಾಡ್ತಾವ್ರ KLX-ನ. ಆಯ್ತು, ನಿಜ ಬೇಜಾರಾಗೋಯ್ತಪ್ಪ. ಆಗಲೇ ಒಂದು ತಿಂಗಳು 1.25 ತಿಂಗಳ ಹತ್ರ ಆಯ್ತು ನಾನು ಗಾಡಿ ಬಿಟ್ಟು. ಫೋನ್ ಮಾಡಿದಾಗೆಲ್ಲ ಕತೆಗಳು ಹೇಳ್ತಾರೆ, ಹಂಗೆ ಸರ್ ಹಿಂಗೆ ಸರ್ ಸ್ಪೇರ್ಸ್ ಬಂದಿಲ್ಲ ಸರ್, ಇನ್ನೊಂದು ಗಾಡಿ ನಿಂತೈತೆ ಸರ್, ಅದು ಇದು ಅಂತ. ಡೈರೆಕ್ಟು ಕವಾಸಕಿ ಇಂಡಿಯಾದವ್ರನ್ನ ಟ್ಯಾಗ್ ಮಾಡಿರಿ, ಚೂತಿಯ ನನ್ನ ಮಕ್ಕಳನ್ನ, ಗೊತ್ತಾಗಲಿ. ಸುಮ್ಮನೆ ಸೇಲ್ಸ್ ಮಾಡೋದಲ್ಲ, ಪಬ್ಲಿಸಿಟಿ ಕೊಟ್ಬಿಟ್ಟು ಸ್ಪೇರ್ಸ್ಗಳು ಅವೈಲಬಲೇ ಇಲ್ಲ ಅಂದರೆ ಮತ್ತೆ ಇನ್ನೇನು ಇದಕ್ಕೆ ಸೇಲ್ಸ್ ಮಾಡ್ತಾರೆ ಆ ಗಾಡಿನ. ದಯವಿಟ್ಟು ಯಾರು KLX ಈಸ್ಕೊಳ್ಳೋಕೆ ಹೋಗ್ಬೇಡಿ. ಇವಾಗಲೂ ಅಷ್ಟೇ, ಹೊಸ ಬ್ಯಾಚು ಪ್ರಾಬ್ಲಮ್ಸ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಸೇಲ್ ಮಾಡ್ತಾವ್ರೆ. ಒಂದು ಸತಿ ಗಾಡಿಗೆ ಏನಾದರೂ ಇಶ್ಯೂ ಆದರೆ ಅದೇ ಬಾಳು ಅದೇ ರಾಗ ಅದೇ ಹಾಡು ಇವ್ರದ್ದು. ನಿಜಪ್ಪ ಬೇಜಾರೇ ಆಗ್ಬಿಡೈತೆ. ಗಾಡಿಗಳು ಈಸ್ಕೊಂಡ್ಬಿಟ್ಟು ತಿಂಗಳು ಅಲ್ಲಿ ಬಿಡಬೇಕು ಅವ್ರಗಳ ಹತ್ರ. ಗಾಡಿಗಳು ಈಸ್ಕೊಳ್ಳೋದಲ್ದಲ್ಲೇ ತಿಂಗಳು ಅಲ್ಲಿ ಬಿಟ್ಬಿಟ್ಟು ಈ ಸೈಡ್ ಲೋನ್ಗಳು ಕಟ್ಕೊಂಡು ಅದು ಇದು. ಲೈಕ್ ಡೈರೆಕ್ಟ್ ಕ್ವಶನ್ ಇದು ಕವಾಸಕಿ ಅವ್ರಿಗೆ, ಸ್ಪೇರ್ಸ್ ಅವೈಲಬಲ್ ಇಲ್ಲ ಅಂದರೆ ಇನ್ನೇನು ಇದಕ್ಕೆ ಸೇಲ್ಸ್ ಮಾಡ್ತೀರಾ ಗಾಡಿನ ಶೋಕಿಗೆ? ಯಾವ್ದು ಹೇಳಿ, ನಮ್ಮದು ಭಾಳ ಗಾಡಿ ಈಸ್ಕೊಂಬಿಟ್ಟು ಸರ್ವಿಸ್ ಸೆಂಟ್ರಿಗೆ ಬಿಟ್ಟು ತಿಂಗಳಾಯಿತು. ವಾರಂಟಿ ಕ್ಲೈಮು, ಆ ಕ್ಲೈಮು ಈ ಕ್ಲೈಮು ಅಂತ. ಅದೇ ಏನಿಲ್ಲ, ಗಾಡಿನ ಸರ್ವಿಸ್ ಸ್ಟೇಷನ್ ಮುಂದೆ ಸುಟ್ಟಾಕ್ಬಿಡ್ಬೇಕು KLX-ನ ಅಷ್ಟೇ. ಯಾರೋ KLX ಬೈ ಮಾಡಬೇಡಿ. ಇವ್ರುಗಳು ಬಂದು ಲೋನ್ ಕಟ್ತಾವ್ರು ಇಲ್ಲಿ ಗಾಡಿದು, ಆ ಥರ ಮಾತುಗಳು ಆಡೋದು ಇವರು ಸರ್ವಿಸ್ ಸೆಂಟರ್ ಅವರು. ಅದು ಸರ್ ಬರೋಕ್ಕೆ ಲೇಟ್ ಆಗುತ್ತೆ ಸರ್, ತಿಂಗಳುಗಳು ಬೇಕು ಸರ್, ಅದು ಬೇಕು ಸರ್, ಇದು ಬೇಕು ಸರ್ ಅಂತ. ಇವಾಗ ಹೊಸ್ದಾಗಿ KLX ಹೆಂಗೆ ಸೇಲ್ ಮಾಡ್ತಾವ್ರೆ ಅಂದರೆ ಮಾರ್ಕೆಟಿಂಗು. ಲೈಕ್ ಇಷ್ಟು ದಿನ ಅದೇ ಮ್ಯಾನುಫ್ಯಾಕ್ಚರಿಗೆ ತೊಗೊಂಡಿದ್ದು ಟೈಮ್ನ ಇಲ್ಲ ಚೆಕ್ ಮಾಡ್ತಾ ಇದ್ದಾವೆ ಗಾಡಿನ, ಇವಾಗೇನು ಇಶ್ಯೂ ಇಲ್ಲ ಅದು ಇದು ಅಂತ. ನೆನ್ನೆ ಒಬ್ಬರು ಕಾಲ್ ಮಾಡಿದರು ನನಗೆ, ನಿಶಾಂತ್ ಅಂತ, ಫ್ರೆಂಡ್ ಹತ್ರ ನಂಬರ್ ಇಸ್ಕೊಂಡು. ಬಿಕಾಸ್ ನಾನು KLX ಅದೇ ಎಕ್ಸ್ಪೀರಿಯೆನ್ಸ್ ಇದೆ ನನಗೆ ಅಂದ್ಬಿಟ್ಟು ಹೊಸ ಗಾಡಿ ನಾನು ಟರ್ಜೆ ಇಸ್ಕೊಂಡಿದ್ದು. ಸೊ ಓಡಿಸಿರೋದು ಬಂದ್ಬಿಟ್ಟು 137 ಕಿಲೋಮೀಟ್ರ್ ಬ್ರೋ. ಆಗಲೇ ಪೆಟ್ರೋಲ್ ಖಾಲಿ ಆಗಿಬಿಡೈತೆ, ಫುಲ್ ಟ್ಯಾಂಕ್ ಹಾಕ್ಸಿ ಇದು ಅಂದರು. ಅಲ್ಲಿ ನೋಡಿದ್ರೆ ಮೈಲೇಜ್ ಕ್ಯಾಲ್ಕುಲೇಟ್ ಮಾಡಿದ್ರೆ 20, 19, 18 ಆ ಥರ ಕೊಡ್ತಾಯಿತ್ತಂತೆ ಹೊಸ ಗಾಡಿ. ಏನು ಮಾಡ್ತಾವ್ರಪ್ಪ ಕವಾಸಕಿ ಅವರು, ಏನು ಜನಗಳನ್ನ ಚೂತಿಯ ಮಾಡ್ತಾವ್ರ ಇಲ್ಲಿ ಸೇಲ್ಸ್ ಮಾಡೋಕ್ಕೆ. ಸೊ ಯಾರು ಈಸ್ಕೊಳಕ್ಕೆ ಹೋಗ್ಬಿಡಿ ಅಷ್ಟೇ. ನನಗಾಗ್ತಾರ ಪ್ರಾಬ್ಲಮ್ ನಿಮ್ಗೆ ಆಗಬಾರ್ದು. ಕವಾಸಕಿ KLX ಇಸ್ಕೊಂಡು ಲಿಟ್ರಲಿ ವರ್ಸ್ಟ್ ಅಂದ್ಕೊಳ್ಳಿ. ನಮ್ದು ಯಾವ್ದು ಹೇಳಿ ಹಣೆ ಬರ, ಗಾಡಿನ ಈಸ್ಕೊಂಡು ಸರ್ವಿಸ್ ಸ್ಟೇಷನ್ ಒಳಗೆ ನಿಲ್ಲಿಸಿ ನೋವು ತಿನ್ನೋದು. ಅದೂ ಹೆಂಗೆ ಅಂದರೆ ತಿಕ್ಕ ಎಲ್ಲ ಮಾತಾಡ್ತಾರೆ ಅದರೊಳಗೂ. ಹೊಸ ಗಾಡಿ ಇಸ್ಕೊಂಡು ಓಡಿಸಿರೋದೇ 7,000, ಇನ್ನೂ 1 ವರ್ಷವೂ ಆಗಿಲ್ಲ. 1 ವರ್ಷ ಆಗ್ದಲೇ ಗಾಡಿ ಇಸ್ಕೊಂಡು ಒಂದು 8 ಮಂತ್ಸ್ ಆಗೈತೆ. ಆವಾಗಲೇ 1.5 ತಿಂಗಳು ಸರ್ವಿಸ್ ಸ್ಟೇಷನ್ ಒಳಗೆ ಕೊಳಿತೈತೆ ಗಾಡಿ. ಇನ್ನೂ 2 ತಿಂಗಳು ಬೇಕಂತೆ ಸ್ಪೇರ್ಸ್ ಬರೋಕ್ಕೆ. ಏನು ಚೂತಿಯ ಮಾಡ್ತಾವ್ರ ಇಲ್ಲಿ ನಮ್ಮನ್ನ, ಏನು ಅನ್ನೋದೇ ಗೊತ್ತಾಗ್ತಾಯಿಲ್ಲ ಇಲ್ಲಿ. ನೋಡ್ತೀನಿ ಇನ್ನೊಂದು 2 ವೀಕ್ಸು ಹೋಗಿ ಸೀದಾ ಸ್ಟೇಷನಲ್ಲಿ ಕಂಪ್ಲೇಂಟ್ ರೈಸ್ ಮಾಡ್ತೀನಿ ಅಷ್ಟೇ. ಬಿಕಾಸ್ ಇವ್ರಿಗೇನು ಗೊತ್ತಾ, ಒಳ್ಳೆ ಮಾತೊಳಗೆ ಹೇಳಿದ್ರೆ ಯಾರು ಕೇಳಲ್ಲ ಇಲ್ಲಿ. ಇಲ್ಲಾಂದರೆ ಸೀದಾ ಆ ಥರ ಎಲ್ಲ ಟೆನ್ಷನ್ ಆದರೆ ಸರ್ವಿಸ್ ಸ್ಟೇಷನ್ ಮುಂದೆ ಗಾಡಿ ನಿಲ್ಲಿಸ್ಬಿಟ್ಟು ಪೆಟ್ರೋಲ್ ಹಾಕಿ ಸುಟ್ಟಾಕ್ಬಿಡ್ತೀನಿ ಅಲ್ಲೇ. ಎಂಥ ವರ್ಷ ನನ್ನ ಮಕ್ಕಳಪ್ಪ ಇವರು. ಕವಾಸಕಿ ಶೋರೂಮ್ ಮುಂದೆ ಹೋಗ್ಬಿಟ್ರೆ KLX-ಗಳು ಸುರಿಮಳೆ ಅಂದ್ಕೊಳ್ಳಿ. KLX-ದು ಎಷ್ಟು KLX-ಗಳಿದ್ದಾವೆ ಅಂದರೆ ಟೆನ್ಷನ್ ಆಗಿಬಿಡ್ಬೇಕು ನಾವೇನೆ. ಪ್ರಾಪರ್ ಸರ್ವೀಸು ಮತ್ತು ಸ್ಪೇರ್ಸ್ ಇಲ್ಲ ಅಂದರೆ ಯಾಕ್ರಪ್ಪ ಸೇಲ್ ಮಾಡ್ತಾಯಿದ್ದೀರಾ ಗಾಡಿನ? ಅವೈಲಬಲ್ಲೇ ಇಲ್ಲ ಅಂದರೆ ಸ್ಪೇರ್ಸ್ಗಳು. ನಿಜ ಬೇಜಾರಾಗುತ್ತಪ್ಪ. ಸೊ ಇಷ್ಟು ಹೇಳಬೇಕಾಗಿತ್ತು. ಸೊ ಯೋಚನೆ ಮಾಡಿ KLX ಇಸ್ಕೊಳ್ಳೋಕ್ಕಿಂತ ಮುಂಚೆ. ತುಂಬ ಬೇಜಾರಾಗಿ ಮಾಡ್ತಾರೋ ವಿಡಿಯೋ ಇದು. ನೋಡ್ತೀರಾ ಏನೇನು ಮಾಡ್ತೀನಿ, ಏನು ಕತೆ ಆಗುತ್ತೆ, ಏನು ಸೀನ್ ಆಗುತ್ತೆ ಅಂತ. ಬಿಕಾಸ್ ಅವ್ರು ಯೋಚನೆ ಮಾಡ್ದಲ್ಲೇ ತಲೆ ಕೆಡ್ಸ್ಕೊಳ್ದಲ್ಲೇ ಇರ್ಬೋದು, ಏನೋ ಒಬ್ಬ ಕಷ್ಟ ಮಾಡ್ತಾನೆ ಬಿಡು ಮಾತಾಡ್ಕೋತಾನೆ ಅಂತ. ದೊಡ್ಡ ಗಾಡಿಗಳಿಗೆ ಮಾತ್ರ ಅನಿಸುತ್ತೆ ಬೆಲೆ ಕವಾಸಕಿಲಿ. ಸಣ್ಣ ಗಾಡಿಗಳು ಇಸ್ಕೊಳ್ಳೋಕ್ಕಿಂತ ಮುಂಚೆ ಯೋಚನೆ ಮಾಡಿ. ಇಲ್ಲ ಇಷ್ಟು ಚೀಪಾಗೆ ನಮ್ಮನ್ನ ನೋಡೋದವರು. ಲೈಕ್ ದೊಡ್ಡ ಗಾಡಿ ಇಸ್ಕೊಳ್ಳೋಕ್ಕಾಗಲ್ಲ ಅಂತ ಅಲ್ಲ,
ಇಂಡಿಯನ್ ವರ್ಷನ್ ಬಿಟ್ರಲ್ಲ ಟ್ರೈ ಮಾಡೋಣ ಅಂತ ಇಸ್ಕೊಂಡಿದ್ದು ಗಾಡಿ ಅದು. ಅಲ್ಲಿ ನೋಡಿದ್ರೆ ಈ ಥರ ಕತೆಗಳು. ಸೊ ಯೋಚನೆ ಮಾಡಿ, KLX ಇಸ್ಕೊಳ್ಳೋಕ್ಕಿಂತ ಮುಂಚೆ 1000 ಸತಿ ಹೇಳ್ತಾ ಇದ್ದೀನಿ ಅಂತಲ್ಲ, ಆಗ್ತಾ ಇರೋದು ನೋಡಿ. ಬಿಕಾಸ್ ನಾನೊಬ್ಬ ಸೋಷಿಯಲ್ ಮೀಡಿಯಲ್ಲಿ ಇದೀನಿ, ಬರೀ ನನಗಾಗ್ತಿರೋ ಪ್ರಾಬ್ಲಮ್ ಗೊತ್ತಾಗ್ತಿದೆ ನಿಮ್ಗೆ ಅಷ್ಟೇ. ಇನ್ನೂ ಬೇಜಾನ್ ಜನ ನಳ್ಳಾಡ್ಕೊಂಡು ಸಾಯ್ತವ್ರೆ, ಬಟ್ ಅವ್ರು ದೀಚೆ ಬರ್ತಾಯಿಲ್ಲ ಅಷ್ಟೇ ಕತೆಗಳು. ನನಗನ್ನಿಸ್ದಂಗೆ KLXನ ಸೇಲ್ ಮಾಡ್ತೀನಿ ಬಾಯ್ಸ್. KLX ಬಂದಿದ ತಕ್ಷಣ ಲೈಕ್ ಇಂಡಿಯನ್ ವರ್ಷನ್ದು ಒಂದು ನೋರಿಫ್ಯೂಮಿ ಎಕ್ಸಾಸ್ಟ್ ತರಿಸಿದ್ದೀನಿ. ಇದೇ ಯಾರಿಗಾರು ಬೇಕು ಅಂದರೆ DM ಮಾಡಿ, ಅದನ್ನ ಸೇಲ್ ಮಾಡ್ತೀನಿ. ನನಗನ್ಸಿರೋ ಪ್ರಕಾರ ಬೇಕಾದ್ರೆ ಗುಜ್ರಿಗೆ ಹಾಕ್ಬಿಡೋಣ, ಯಾರೋ ತೊಂದರೆಗಳಿಂದ ಅನುಭವಿಸ್ಬೇಡಿ ಅಷ್ಟೇ. ಬಿಕಾಸ್ ಹೊಸಾಗಿ ಇಸ್ಕೊಂಡಿರೋದು ಇವಾಗಲೇ ಪ್ರಾಬ್ಲಮ್ ಅಂದರೆ ನಾನು 7000 ಓಡಿಸಾದ್ಮೇಲೆ ಪ್ರಾಬ್ಲಮ್ ಬಂದೈತೆ. ನಾನು ಯಾರಿಗೂ ಗಾಡಿ ಈಸ್ಕೊಬೇಡಿ ಅಂತಲೇ ಹೇಳಿಲ್ಲ ಬಾಯ್ಸ್. ಲಿಟ್ರಲ್ಲಿ ಎಷ್ಟು ಜನಕ್ಕೆ ಸಜೆಸ್ಟ್ ಮಾಡೀನಿ ಗೊತ್ತಾ, ಗೋ ಫಾರ್ KLX ಅಂತ. ಬಟ್ ಈ ಥರ ಸ್ಪೇರ್ಸ್ದೆಲ್ಲ ಆಟಗಳು ಆಡಿದ್ರೆ ಇವರು ಎಲ್ಲಿಗೋಗೋದು ಹೇಳಿ ನಾವು. ಪಾಪ ನಾನು ಈಸ್ಕೊಳ್ಳಿ ಅಂತ ಹೇಳಿದವರೆಲ್ಲ ಇವತ್ತು ನನ್ನ ಕ್ವಶನ್ ಮಾಡ್ತಾವ್ರೆ, ಏನು ಸರಿ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಇದೆ ಅಂತ. ಅವ್ರು ಯಾರೋ ಇನ್ನೊಬ್ಬರು DM ಮಾಡೋರೆ, ಫೋಟೋಗಳೆಲ್ಲ ಕಳಿಸವ್ರೆ. ಬ್ರೋ ಇಂಜಿನ್ ಕೇಸಲ್ಲಿ ಆಯಿಲ್ ಸೋರ್ತೈತೆ ಬ್ರೋ, ಸರ್ವಿಸ್ ಸ್ಟೇಷನವ್ರಿಗೆ ಹೇಳಿದ್ರೆ ಕಾಮನ್ನು ಅಂತಾರೆ ಅಂತ. ಹೆಂಗ್ರಪ್ಪ ನೀವು ಕವಾಸಕಿ ಇಂಡಿಯಾ, ಆನ್ಸರ್ ಮಾಡಿರಿ ಇದಕ್ಕೆ ಚೂತಿಯ ನನ್ನ ಮಕ್ಕಳ. ಸುಮ್ಮನೆ ಸೇಲ್ಸ್ಗಳು ಮಾಡೋದಲ್ಲ ಇಲ್ಲಿ, ಹಂಗೆ ಸರ್ವಿಸ್ ಕೊಡಬೇಕು, ಹಂಗೆ ಸ್ಪೇರ್ಸ್ ಅವೈಲಬಲ್ ಇರಬೇಕು ಕಸ್ಟಮರ್ಸ್ಗೆ. ಬರೀ ಸೇಲ್ಸ್ಗಳು ಮಾಡ್ಕೊಂಡು ನಿಮ್ಗಳು ಹೊಟ್ಟೆ ತುಂಬಿಸ್ಕೊಂಬಿಟ್ರೆ ನಾವೇನು ಇದಕ್ಕೆ ಹೋಗ್ಬೇಕಾ ಇಲ್ಲಿ. ಲಿಟ್ರಲ್ಲಿ ಬಿಡಿ, ಏನು ಹೊಡ್ತೀನಿ ನಾನು. ಫ್ರೆಂಡಿಗೆ ಗಾಡಿ ಕೊಟ್ಬಿಟ್ಟು ರ್ಯಾಪಿಡೋ ಮಾಡ್ಕೊಂಡು ಬರ್ತೀನಿ. ನೋಡಿ ಹಣೆ ಬರ KLX ಇಸ್ಕೊಂಡಿರೋದಕ್ಕೆ ಇದೇ ಗಟ್ಟಿ. ಫಾಕ್ ಬಾಯ್ಸ್, ಡಿಫೆಂಡರ್ ನೋಡಿ ಇಲ್ಲಿ ಯಾವುದೋ ಅವತ್ತಿಂದ ಓಡಾಡ್ತಾಯ್ತಪ್ಪ ಡಿಫೆಂಡರ್. ಇಲ್ಲಿ ಯಾರ್ದು ಅಂತ ಗೊತ್ತಿಲ್ಲ ನೋಡಿ, ಡಿಫೆಂಡರ್ 9990. ಬಾ ಆಲ್ಟರ್ ಆ್ಯಂಡ್ ಟೈರ್ಸ್ ಇದೆ. ಲ್ಯಾಂಡ್ ಅಂದರೆ ಡಿಫೆಂಡರ್ ಬಂದು ಲ್ಯಾಂಡ್ ರೋವರ್ ಅವ್ರದ್ದು. ಜಾಗ್ವಾರ ಬಂದು ಇವರೇ ಸೇಲ್ಸ್ ಮಾಡ್ತಾ ಇರೋದು ಇವಾಗ. ಲೈಕ್ ಇನಿಷಿಯಲ್ ಸ್ಟೇಜ್ ಇವಾಗ ಬೆಂಗಳೂರೊಳಗೆ ಇವರೇ ಸೇಲ್ ಮಾಡ್ತಾರೆ. ಡಿಫೆಂಡರ್ D300 ಯಾವ ಕಾರ್ ಇದ್ರೂ ನಮ್ಮ ಬೆಂಗಳೂರೊಳಗೆ ಬೆಲೆ ಇಲ್ಲ ಬಿಡಿ. ನಾವು ಬಾಯ್ಸ್ ಏನಕ್ಕೆ ತಿರುಗ್ತೀವೋ ಇಲ್ವೋ, ಕಾರ್ಗಳು ಗಾಡಿಗಳಿಗೆ ಮಾತ್ರ ತಿರುಗ್ತೀವಿ. ಕ್ರೇಜಿ. ಸರಿ ಬಾಯ್ಸ್, ಹೊಡ್ತೀನಿ. ಮೇನಾಗಿ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ.